ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದ ಉಪಚುನಾವಣೆಯ ರಿಸಲ್ಟ್ ನೋಡಿ. ಉಪಚುನಾವಣೆ ಸೋಲಿನ ವಿಮರ್ಶೆಗೆ ಈಗ ಜಾರಿದ್ದಾರೆ ಬಿಜೆಪಿಯ ನಾಯಕರು. 3 ಕ್ಷೇತ್ರಗಳಲ್ಲಿ ಕಮಲ ಈ ಬಾರಿ ಬಾಡಿ ಹೋಗಿಬಿಟ್ಟಿದೆ. ಉಪಚುನಾವಣೆಯಲ್ಲಿ ಈ ರೀತಿಯ ಫಲಿತಾಂಶ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳ್ಕೊಂತಿದ್ದಾರೆ. ಕಾಂಗ್ರೆಸ್ ಮಾಡಿರುವಂತಹ ಭ್ರಷ್ಟಾಚಾರ, ಅಧಿಕಾರಿಗಳ ದುರುಪಯೋಗ ಸೋಲಿಗೆ ಕಾರಣ ಆಗಿದೆ. ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣವಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಹಿಂದೂಗಳ ಮತಗಳು ಹರಿದು ಹಂಚಿ ಹೋಗಿದೆ. ನಮ್ಮ ಬಿಜೆಪಿ ನಾಯಕರಿಗಿದು ಎಚ್ಚರಿಕೆಯ ಗಂಟೆಯಾಗಿಬಿಟ್ಟಿದೆ. ಮುಂದಿನ ಚುನಾವಣೆಗಳಿಗೆ ಇದೊಂದು ಪ್ರಮುಖ ಮಾರ್ಗಸೂಚಿಯಾಗಿದೆ. ಒಟ್ಟಾರೆಯಾಗಿ ಮತದಾರ ಪ್ರಭುಗಳ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ ಅಂತ ಯಲಹಂಕ ಕ್ಷೇತ್ರ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದಂತಹ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಒಂದು ರೀತಿಯಾಗಿ ಬಿಜೆಪಿ ನಾಯಕರಿಗೆ ಶಾಕಿಂಗ್ ಫಲಿತಾಂಶ ಬಂದಿದೆ. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಮುಗ್ಗರಿಸಿಬಿಟ್ಟಿದ್ದಾರೆ. ಫಲಿತಾಂಶದ ಬಳಿಕ ಈಗ ಸೋಲಿನ ಪರಾಮರ್ಶೆಗೆ ಇಳಿದು ಬಿಟ್ಟಿದ್ದಾರೆ ನೋಡಿ. 3 ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ ಎನ್ನುವಂತಹ ಭರವಸೆಯಲ್ಲಿದ್ದಂತಹ ಬಿಜೆಪಿಗೆ ಫಲಿತಾಂಶದಿಂದ 3 ಕ್ಷೇತ್ರಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಹೀಗಾಗಿನೇ ಈಗ ಕಮಲಕ್ಕೆ ದೊಡ್ಡ ಆಘಾತ ಆಗಿಬಿಟ್ಟಿದೆ. ಹೀಗಾಗಿ ಇದರ ಜೊತೆಯಲ್ಲಿ ಉಪಚುನಾವಣೆಯಲ್ಲಿ ಈ ರೀತಿಯಂತ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ಮಾಡಿರುವಂತಹ ಭ್ರಷ್ಟಾಚಾರ, ಅಧಿಕಾರಿಗಳ ದುರುಪಯೋಗ ಸೋಲಿಗೆ ಕಾರಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ನೋಡಿ, ಹಿಂದೂಗಳ ಮತ ಹರಿದು ಹಂಚಿ ಹೋಗಿದೆ. ಇನ್ನು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿದೆ ಅಂತ ಯಲಹಂಕದ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ನಾವು ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟ, ಅಭಿವೃದ್ಧಿ ಶೂನ್ಯ ಇವೆಲ್ಲವನ್ನು ಕೂಡ ಜನ ಮನಗಂಡಿದ್ರು ಕೂಡ ಇವತ್ತು ಕಾಂಚನ ಸಾಕಷ್ಟು ಕೆಲಸ ಮಾಡಿದೆ. ಇಡೀ ಕ್ಯಾಬಿನೆಟ್ನ ಎಲ್ಲ ಸಚಿವರುಗಳು ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಸೋಲೋದಕ್ಕೆ ಒಂದು ಕಾರಣ. ಎರಡನೇದು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿದೆ. ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾದ ಮತ ಆಗಿದೆ. ಆದರೆ ನಮ್ಮ ಹಿಂದೂಗಳ ಮತಗಳು ಎಲ್ಲ ಕಡೆಯೂ ಕೂಡ ಹರಿದು ಹಂಚಿ ಹೋಗಿರೋದ್ರಿಂದ ಇದೊಂದು ಎಚ್ಚರಿಕೆಯ ಪಾಠ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಫಲಿತಾಂಶಗಳು ಏನಾಗ್ಬೋದು ಅನ್ನೋದಕ್ಕೋಸ್ಕರ. ಆದರೆ ಇವತ್ತು ಸಹಜವಾಗಿ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಇರೋ ಕಡೆ ಗೆಲ್ಲುವಂಥದ್ದು ಜಾಸ್ತಿ. ಯಾಕಂದರೆ ಎಲ್ಲ ಥರದ ಅಧಿಕಾರಿಗಳನ್ನು ಎಲ್ಲವನ್ನು ದುರುಪಯೋಗ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ನಾವು ಶಿಗ್ಗಾವಿ ಗೆಲ್ತೀವಿ ಅಂದ್ಕೊಂಡಿದ್ವಿ ಮತ್ತು ಚನ್ನಪಟ್ಟಣ ಕೂಡ ನಮ್ಮ NDA ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆದರೆ ಇವತ್ತು ಆ ಜನತಾ ಪ್ರಭು ಏನು ಇವತ್ತು ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ತಲೆಬಾಗಿ ನಾವು ನಮ್ಮ ಪಕ್ಷವನ್ನು ಎಲ್ಲಿ ನಾವು ಎಡವಿದ್ದೀವಿ, ಎಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ದೀವಿ ಅಂತಕ್ಕಂಥ ಸರ್ ಮಾಡ್ಕೊಂಡು ಹೋಗೋದಕ್ಕೆ ಎಚ್ಚರಿಕೆ. ಯಾಕಂದರೆ ಇನ್ನು 3 ವರ್ಷದಲ್ಲಿ ನಮ್ಮದು ಮತ್ತೆ ಸಾರ್ವಜನಿಕ ನಮ್ಮ ರಾಜ್ಯದ ಚುನಾವಣೆ ಬರ್ತದೆ ಮತ್ತು ಅನೇಕ ಸ್ಥಳೀಯ ಚುನಾವಣೆಗಳು ಬರ್ತದೆ. ಅದನ್ನು ನಾವು ಸಿದ್ಧತೆಗಳನ್ನು ಈಗಲಿಂದಲೇ ನಾವು ಮಾಡ್ತೀವಿ. ರಾಜ್ಯ ಬಿಜೆಪಿ ನಾಯಕರು ವಿಫಲತೆ ಏನಾದರೂ ಕಾಣಿಸ್ತಿದೆ? ರಾಜ್ಯ ಬಿಜೆಪಿ ನಾಯಕರು ವಿಫಲತೆ, ಎಲ್ಲ ನಾಯಕರು ಕೂಡ ಪಕ್ಷಕ್ಕೆ ಕೆಲಸವನ್ನು ಮಾಡಿದ್ವಿ. ನಾವು ಕೂಡ ಯಲಹಂಕ ಕ್ಷೇತ್ರದಿಂದ ಕೂಡ ಹೋಗಿ ನಾವು ಮಾಡಿದ್ವಿ. ನಾನು ಈಗಾಗಲೇ ಹೇಳ್ದಂಗೆ ಸ್ವಲ್ಪ ನಮ್ಮ ಪಕ್ಷದ ನಾಯಕತ್ವದ ಬಗ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಗೊಂದಲದ ಹೇಳಿಕೆಗಳು ಇವೆಲ್ಲ ಕೂಡ ಸ್ವಲ್ಪ ಹಿನ್ನಡೆಗೆ ಆಯಿತು ಅಂತೇಳಿ ಕೂಡ ನಾವು ಅಂದ್ಕೊಬೋದು ಅದನ್ನು. ಆದರೂ ಕೂಡ ಒಟ್ಟಾರೆ ಆಡಳಿತ ಪಕ್ಷದ ಎಲ್ಲ ರೀತಿಯಾದಂಥ ಅಧಿಕಾರ ದುರುಪಯೋಗ, ಹಣ ಹಂಚಿಕೆ ಮಾಡಿರ್ತಕ್ಕಂಥದ್ದು, ಸದಸ್ಯರಲ್ಲಿ ಇವರಲ್ಲಿ ಮತದಾರರಲ್ಲಿ ನಾವು ಗ್ಯಾರಂಟಿಗಳನ್ನು ರದ್ದು ಮಾಡ್ತೀವಿ ಅಂತಕ್ಕಂಥ ಭಯ ಹುಟ್ಟಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿರ್ತಕ್ಕಂಥದ್ದು ಇವೆಲ್ಲ ಸೋತಿದೆ. ನಮ್ಮ ಪಕ್ಷದಲ್ಲಿ ಇವತ್ತು ಆತ್ಮಾವಲೋಕನ ಮಾಡ್ತಕ್ಕಂಥ ಸರಿಯಾದ ಸಮಯ ಆಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ.